ನಮಸ್ತೆ ಸ್ನೇಹಿತರೆ. ಶ್ರೀ ಶಿವಪುರಾಣದ 6ನೇ ಭಾಗವಾದ ಯುದ್ಧಖಂಡದಲ್ಲಿ 3ನೆಯದು ಶಂಖಚೂಡನ ಸಂಹಾರ. ಶಿವನು ಜಲಂಧರನು ತನ್ನ ಅಂಶೀಭೂತನಾದರೂ ಅವನನ್ನು ವಧಿಸಿದುದು ಅವನು ತೋರಿದ ಒಂದು ಲೀಲೆಯಷ್ಟೇ. ವಿಷ್ಣುವು ಕಾಮವಶನಾಗಿ ಹೋದುದರಿಂದ ಅವನ ಮೋಹ ದೂರವಾಗಲು ಶಿವಾಜ್ಞೆಯಂತೆ ದೇವತೆಗಳು ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರನ್ನು ಪ್ರಾರ್ಥಿಸಿದರು. ಈ ಮೂವರು ಪ್ರಕಟಗೊಂಡು ದೇವತೆಗಳಿಗೆ ಒಂದು ಬೀಜ ನೀಡಿ ಇದರಿಂದ ನಿಮ್ಮ ಕಾರ್ಯಸಿದ್ಧಿಯಾಗುವುದೆಂದರು. ದೇವತೆಗಳು ಬೀಜವನ್ನು ವೃಂದೆಯ ಚಿತೆ ಉರಿದಿದ್ದ ಭೂಮಿಗೆ ಹಾಕಿದ್ದರು. ಆದ್ದರಿಂದಾಗಿ ಬೀಜ ಮೊಳೆತು ಧಾತ್ರಿ, ಮಾಲತಿ ಮತ್ತು ತುಳಸಿ ಎಂಬ ವೃಕ್ಷಗಳು ಹುಟ್ಟಿ ಬೆಳೆದವು. ಅವು ವನಸ್ಪತಿಗಳ ರೂಪದ ಸ್ತ್ರೀಗಳು. ವಿಷ್ಣುವಿನಲ್ಲಿ ಅವುಗಳಿಗೆ ಅನುರಾಗ ಉಂಟಾಗಲು ವಿಷ್ಣುವು ತನ್ನೆಲ್ಲಾ ದುಃಖಗಳನ್ನು ಮರೆತು ವೈಕುಂಠಕ್ಕೆ ತೆರಳಿದರು. ಬಳಿಕ ಸನತ್ಕುಮಾರರು ವ್ಯಾಸರಿಗೆ ಶಂಖಚೂಡನ ಕತೆ ಹೇಳತೊಡಗಿದರು. ಹಿಂದೆ ಸುಧಾಮನೆಂಬ ಒಬ್ಬ ಗೋಪನಿದ್ದನು. ಇವನು ಶ್ರೀಕೃಷ್ಣನ ಭಕ್ತನಾಗಿದ್ದನು. ಇವನು ದಂಬನೆಂಬುವನ ಮಗ. ವಿಷ್ಣುವಿನ ವರದಿಂದ ದಂಬನಿಗೆ ಮಗನು ಜನಿಸಿದ್ದನು. ದಂಬನು ವಿಷ್ಣು ಭಕ್ತನಾಗಿದ್ದನು. ಸುಧಾಮನಿಗೆ ಒಮ್ಮೆ ರಾಧೆಯ ಶಾಪ ನೀಡಿ ಅವನು ರಾಕ್ಷಸ ಜನ್ಮ ತಾಳಬೇಕಾಗಿತ್ತು. ಆ ಸುಧಾಮನೇ ಶಂಖಚೂಡನೆಂದು ಹೆಸರಾದವನು. ಶಂಖಚೂಡನು ಬೆಳೆದು ದೊಡ್ಡವನಾದ ಮೇಲೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಜೇಯತ್ವದ ವರ ಸಂಪಾದಿಸಿಕೊಂಡನು ಹಾಗೂ ಬ್ರಹ್ಮನಿಂದ ಶ್ರೀಕೃಷ್ಣನ ಅಕ್ಷಯ ಕವಚವನ್ನು ಪಡೆದನು. ಬಳಿಕ ಶಂಖಚೂಡ ಬ್ರಹ್ಮನ ಅಣತಿಯಂತೆ ಬದರಿಕಾಶ್ರಮಕ್ಕೆ ಹೋದನು. ಅಲ್ಲಿ ಅವನು ತುಳಸಿಯನ್ನು ಕಂಡನು. ತುಳಸಿಯಲ್ಲಿ ಶಂಖಚೂಡ ತನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳಲಾಗಿ ಅವಳು ಅವನನ್ನು ತಪ್ಪಾಗಿ ತಿಳಿಯದೆ ಮೊದಲು ಅಲ್ಲಿಂದ ಹೊರಟು ಹೋಗು ಎಂದಿದ್ದರೂ ಅವನನ್ನು ಸ್ತ್ರೀಯಳಿಂದ ಪರಾಜಿತನಾಗದ ನೀನೇ ಧನ್ಯ, ನಾನು ಸೋತೆಗೆಂದು ಹೇಳಿದಳು. ಆ ವೇಳೆಗೆ ಅಲ್ಲಿಗೆ ಬಂದ ಬ್ರಹ್ಮ ತುಳಸಿಗೆ ಶಂಖಚೂಡನನ್ನು ಮದುವೆಯಾಗಿ ಸುಖವಾಗಿರು ಎಂದು ಹೇಳಿ ಆಶೀರ್ವದಿಸಲು ಇಬ್ಬರು ಮದುವೆಯಾದರು. ಗಂಧರ್ವ ವಿಧಿಯಿಂದ ಶಂಖಚೂಡನು ತುಳಸಿಯನ್ನು ಸ್ವೀಕರಿಸಿ ತನ್ನ ಊರಿಗೆ ಕರೆದೊಯ್ದನು. ದಾನವ ಶಂಖಚೂಡನು ಕೆಲ ದಿನಗಳಲ್ಲಿ ಶುಕ್ರಾಚಾರ್ಯರಿಂದ ಸಿಂಹಾಸನ ರೂಢನಾಗಿ ಅಭಿಷಿಕ್ತನಾಗಿ ಮೆರೆಯತೊಡಗಿದನು. ಬಳಿಕ ದೊಡ್ಡ ಸೈನ್ಯದೊಂದಿಗೆ ದೇವೇಂದ್ರನ ಅಮರಾವತಿಗೆ ನುಗ್ಗಿ ದೇವತೆಗಳನ್ನು ಸದೆಬಡೆದು ತಾನೇ ಇಂದ್ರನಾಗಿ ಸಭೆ ನಡೆಸಿ ಶಾಸನಗಳನ್ನು ಜಾರಿಗೆ ತಂದನು. ಸೂರ್ಯಾದಿ ನವಗ್ರಹಗಳು, ದೇವತೆಗಳು ಅದರಂತೆ ಶಂಖಚೂಡನ ಅಧೀನರಾದರು. ಶಂಖಚೂಡನು ದಕ್ಷತೆಯಿಂದ ರಾಜ್ಯಭಾರ ಮಾಡುತ್ತಾ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ದಾನವನಾದರೂ ಶ್ರೀಕೃಷ್ಣನ ಪರಮ ಮಿತ್ರನಾಗಿದ್ದನು. ಅವನಲ್ಲಿ ಭಕ್ತಿ ತೋರಿದನು. ಇತ್ತ ದೇವತೆಗಳು ತಾವು ಪರಾಜಿತರಾದ ದುಃಖದಿಂದ ಬ್ರಹ್ಮನಲ್ಲಿ ಮೊರೆಹೊಕ್ಕರು. ಬ್ರಹ್ಮನು ಅವರೆಲ್ಲರೊಡನೆ ವಿಷ್ಣುವಿನ ಬಳಿಗೆ ಬಂದನು. ಆಗ ವಿಷ್ಣುವು ವಿಷಯ ತಿಳಿದು ತಾನು ಶಿವನೊಡನೆ ವಿಚಾರ ಮಾಡುವೆನು ಎಂದು ಅವರೆಲ್ಲರ ಸಮೇತ ಕೈಲಾಸಕ್ಕೆ ಬಂದನು. ಕೈಲಾಸದಲ್ಲಿ ಶಿವನು ಪಾರ್ವತಿ ಸಮೇತನಾಗಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದನು. ಅಲ್ಲಿ ನೃತ್ಯ ನಡೆಯುತ್ತಿದ್ದಿತ್ತು. ಎಲ್ಲ ದೇವತೆಗಳು ಮುಗಿದ ಬಳಿಕ ಶಿವನಲ್ಲಿ ಶಂಖಚೂಡನಿಂದ ತಮಗಾದ ಅಪಮಾನದ ಬಗ್ಗೆ ಹೇಳಿಕೊಂಡು ರಕ್ಷಿಸಬೇಕೆಂದರು. ಆಗ ಶಿವನು, ದೇವತೆಗಳೇ, ದಾನವ ಶಂಖಚೂಡ ಧರ್ಮದಿಂದ ರಾಜ್ಯವಾಳುತ್ತಿರುವನು. ಅವನೋ ಶ್ರೀಕೃಷ್ಣನ ಭಕ್ತನು. ರಾಧೆಯ ಶಾಪದಿಂದ ಸುಧಾಮನೇ ಶಂಖಚೂಡನಾಗಿ ಜನ್ಮವೆತ್ತಿರುವನಷ್ಟೇ ಎಂದನು. ಬಳಿಕ ಕೃಷ್ಣನು ಅಲ್ಲಿಗೆ ಬಂದದ್ದನ್ನು ಕಂಡು ಶಿವನು, ಕೃಷ್ಣ, ನೀನಾದರೂ ಸ್ತ್ರೀ ಸಹಿತ ಶಾಪಕ್ಕೊಳಗಾಗಿರುವೆ ಎಂದು ನಿನ್ನಿಂದಲೇ ಕೇಳಿ ತಿಳಿದಿದ್ದೇನೆ. ನೀನು ಶಾಪವನ್ನು ಅನುಭವಿಸಿ ನಿನ್ನ ಸ್ವಸ್ಥಾನ ಸೇರುವೆ. ಚಿಂತಿಸಬೇಡ. ಇದೀಗ ಶಂಖಚೂಡ ರಾಕ್ಷಸನಾಗಿ ಜಗತ್ತಿಗೆ ಪೀಡೆಯಾಗಿರುವನು. ದೇವತೆಗಳು ಅವನಿಂದಾಗಿ ರಾಜ್ಯ ಕಳೆದುಕೊಂಡು ಅಲೆಯುತ್ತಿದ್ದಾರೆ. ಮೇಲಾಗಿ ಅವನ ಅಧೀನದಲ್ಲಿ ಬಾಳಬೇಕಾಗಿದೆ. ಆದುದರಿಂದ ಅವರೆಲ್ಲ ನನಗೆ ಶರಣು ಬಂದಿರುವರು. ನಾನು ಅವರ ಸಂಕಟವನ್ನು ದೂರ ಮಾಡಲು ಶಂಖಚೂಡನನ್ನು ವಧಿಸುವೆನು ಎಂದು ಹೇಳಿ ಎಲ್ಲರನ್ನೂ ಹಿಂದಕ್ಕೆ ಕಳುಹಿಸಿಕೊಟ್ಟನು. ಬಳಿಕ ಈಶ್ವರನು ಪುಷ್ಪದಂತನೆಂಬ ದೂತನನ್ನು ಶಂಖಚೂಡನಲ್ಲಿಗೆ ಕಳುಹಿಸಿ ದೇವತೆಗಳ ಅಧಿಕಾರವನ್ನು ಅವರಿಗೆ ಮರಳಿಕೊಡಲು ಹೇಳಿ ಬಾ ಎಂದನು. ಆದರೆ ಪುಷ್ಪದಂತನಿಂದ ಬಂದ ಶಿವನ ಸಂದೇಶಕ್ಕೆ ಶಂಖಚೂಡನು ಮಾನ್ಯತೆ ನೀಡಲಿಲ್ಲ. ಶಿವನೊಡನೆ ಯುದ್ಧ ಮಾಡಿದ ನಂತರವೇ ಅಧಿಕಾರ ಬಿಟ್ಟುಕೊಡುವುದು. ಅದುವರೆಗೂ ಸಾಧ್ಯವಿಲ್ಲ. ಯುದ್ಧವೇ ಅಧಿಕಾರ ಯಾರದೆಂದು ನಿರ್ಣಯಿಸಲಿ ಎಂದು ಅಹಂಕಾರದಿಂದ ನುಡಿದನು. ಪುಷ್ಪದಂತನಿಂದ ಶಂಖಚೂಡನಾಡಿದ ಮಾತುಗಳನ್ನು ಕೇಳಿ ಶಂಕರನು ಸಿಟ್ಟಾಗಿ ತನ್ನ ಗಣಗಳನ್ನು ಕರೆದುಕೊಂಡು ಶಂಖಚೂಡನ ಮೇಲೆ ಯುದ್ಧಕ್ಕೆ ಹೊರಟನು. ಗಣಪತಿ, ಕಾರ್ತಿಕೇಯರು ಸೇನಾನಿಗಳಾಗಿದ್ದರು. ಶಿವನೊಡನೆ ಯುದ್ಧದಲ್ಲಿ ನೆರವಾಗಲು ಅಗ್ನಿ, ವಿಶ್ವಕರ್ಮ, ವರುಣ, ನವಗ್ರಹಗಳು, ಕಾಮ ಎಲ್ಲರೂ ಬಂದರು. ಭೀಕರತೆಯುಂಟು ಮಾಡಿದ ಸೈನ್ಯವನ್ನು ಶಂಖಚೂಡನು ಇದ್ದ ನಗರದತ್ತ ಕರೆದೊಯ್ದು ಶಂಕರನು ದಾರಿಯಲ್ಲಿ ಒಂದು ನದಿ ತೀರದ ವಟವೃಕ್ಷದ ಕೆಳಗೆ ಕುಳಿತುಕೊಂಡನು. ಇತ್ತ ಶಂಖಚೂಡನು ಪುಷ್ಪದಂತನು ಹೊರಟು ಹೋದ ಬಳಿಕ ತನ್ನ ಹೆಂಡತಿ ತುಳಸಿಗೆ ತಾನು ಶಿವನೊಡನೆ ಯುದ್ಧ ಮಾಡಲು ಹೊರಡುವುದಾಗಿಯೂ ಹೇಳಿ ಮಾರನೆಯ ದಿನ ಬೆಳಗ್ಗೆ
ಪ್ರಾತಃವಿಧಿಗಳನ್ನು ಮುಗಿಸಿ ತುಳಸಿಯನ್ನು ರಾಜ್ಯವನ್ನು ಮಂತ್ರಿಗೆ ಒಪ್ಪಿಸಿ ಯುದ್ಧಕ್ಕೆ ಹೊರಟು ನಿಂತನು. ಅವನ ಬಳಿ 3 ಅಕ್ಷೋಹಿಣಿ ಸೈನ್ಯವಿದ್ದಿತ್ತು. ಅವನಾದರೂ ಹೊರಟು ಬಂದು ತಾನು ಒಂದು ದಿನ ಒಂದು ನದಿ ತೀರದ ವಟವೃಕ್ಷದಡಿಯಲ್ಲಿ ಸೇನೆಯೊಡನೆ ಬಿಟ್ಟನು. ಶಿವನು ತಾನು ಬಂದ ವಾರ್ತೆಯನ್ನು ದೂತನು ಮೂಲಕ ಶಂಖಚೂಡನಿಗೆ ಹೇಳಿ ಕಳುಹಿಸಿ ಸಂಧಿಗೆ ಒಪ್ಪಿಕೊಳ್ಳಲು ಸೂಚಿಸಿದ್ದನು. ಆದರೆ ಶಂಖಚೂಡನು ಶಿವನ ಸೂಚನೆಗೆ ಒಪ್ಪದೆ ಯುದ್ಧ ಮಾಡುವುದಾಗಿ ಘೋಷಿಸಿದನು. ಶಂಕರನಿಗೂ ಶಂಖಚೂಡನಿಗೂ ದೇವತೆಗಳಿಗೂ ದಾನವರಿಗೂ ನಡುವೆ ಯುದ್ಧ ಆರಂಭವಾಯಿತು. 2 ಪಕ್ಷಗಳ ನಡುವೆ ಘನಘೋರ ಕದನ ನಡೆದು ಶಿವಮಯೆಯು ಎಲ್ಲರನ್ನೂ ಮೋಹವಶರನ್ನಾಗಿಸಿತ್ತು. ಪರಸ್ಪರರಲ್ಲಿ ಕದನವಾಗಿ 2 ಕಡೆ ವೈರಿಗಳು ಹತರಾಗುತ್ತಾ ಬಂದರು. ಎಲ್ಲೆಲ್ಲೋ ಬಾಣಗಳ ತೂರಾಟವಿತ್ತು. ಇಡೀ ರಣರಂಗದಲ್ಲಿ ಶಂಖಚೂಡನ ಗರ್ಜನೆ ಕೇಳಿಬಂದಿತ್ತು. ಆದರೆ ಕಾರ್ತಿಕೇಯನು ಎಡಬಿಡದೆ ದೈತ್ಯರೊಡನೆ ಹೋರಾಡಿ ದೈತ್ಯ ವೀರರನ್ನು ಸಂಹರಿಸತೊಡಗಿದನು. ವೀರಭದ್ರನು ವೀರಾವೇಶದಿಂದ ಹೋರಾಡಿ ಅನೇಕ ದೈತ್ಯರನ್ನು ಮೂರ್ಛೆಗೊಳಿಸಿದನು. ಶಂಖಚೂಡನು ಸಿಟ್ಟಿಗೆದ್ದು ಕಾರ್ತಿಕೇಯನ ಧನಸ್ಸನ್ನು ಕತ್ತರಿಸಿ ಹಾಕಿ ಅವನು ತುಸು ವೇಳೆ ಮೂರ್ಛೆ ಹೋಗುವಂತೆ ಮಾಡಿದನು. ಭದ್ರಕಾಳಿಯು ಶಂಖಚೂಡನ ಮೇಲೆ ಯುದ್ಧ ಮಾಡಿದಳು. ಇಬ್ಬರ ನಡುವೆ ಯುದ್ಧವಾಗಿ ಒಂದು ಹಂತದಲ್ಲಿ ದೇವಿಯು ರಾಕ್ಷಸನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಳು. ಶಂಖಚೂಡನು ಬ್ರಹ್ಮಾಸ್ತ್ರವನ್ನು ಗೌರವಿಸಿದನು. ಆದರೂ ಕಾಳಿಯೊಂದಿಗೆ ಸೆಣಸಾಟ ನಡೆಸಿದನು. ಕಾಳಿಯು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಲು ಮುಂದಾದಳು. ಆದರೆ ಅದು ಶಂಖಚೂಡನನ್ನು ಸಂಹರಿಸದೆ ಬಿಡದೆಂದು ಶಿವನೇ ಅವನನ್ನು ಸಂಹರಿಸಲೆಂದು ಅಸ್ತ್ರವನ್ನು ಹಿಂತೆಗೆದುಕೊಂಡಳು. ಬಳಿಕ ತನ್ನ ಬಾಣಗಳಿಂದ ಲಕ್ಷಾವಧಿ ದೈತ್ಯರನ್ನು ತರೆದು ಹಾಕಿದಳು. ಶಂಖಚೂಡನನ್ನು ಒಂದೇ ಸಮನೆ ಮೇಲಕ್ಕೆತ್ತಿ ಕೆಳಗೆ ಬೀಳಿಸಿದಳು. ಅಂದಿನ ಯುದ್ಧ ಮುಗಿದಂತಿತ್ತು. ಮರುದಿನ ಶಿವನೇ ಶಂಖಚೂಡನೊಂದಿಗೆ ಹೋರಾಡಿದನು. ಆದರೆ ಅವನಿಗೆ ಪತಿವ್ರತೆಯಾದ ಪತ್ನಿ ಇರುವವರೆಗೂ ಸುಲಭದಲ್ಲಿ ಅವನನ್ನು ಕೊಲ್ಲಲಾಗುತ್ತಿರಲಿಲ್ಲ. ಅವನು ಅಜೇಯನೆಂಬ ವರವನ್ನು ಪಡೆದಿದ್ದನು. ಆದುದರಿಂದ ಶಿವನು ತನ್ನ ಶೂಲವನ್ನು ಅವನತ್ತ ಎಸೆಯದೆ ವಿಷ್ಣುವನ್ನು ಬರಮಾಡಿಕೊಂಡು, ಅಶರೀರವಾಣಿಯು ಶಂಖಚೂಡನನು ಅವನ ಹೆಂಡತಿ ಇರುವಾಗ ಅದೋ ಪತಿವ್ರತೆ, ಆಕೆ ಇರುವಾಗ ಅವನನ್ನು ಕೊಲ್ಲುವುದು ಸಾಧ್ಯವಿಲ್ಲ ಎಂದು ಹೇಳಿತು. ಈಗ ಏನು ಮಾಡುವುದು ಎಂದು ಕೇಳಿದನು. ವಿಷ್ಣುವು ಅರಿಯದ ಸಂಗತಿ ಯಾವುದು? ಕೂಡಲೇ ಅವನು ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಯುದ್ಧ ಭೂಮಿಯಲ್ಲೇ ಶಂಖಚೂಡನ ಬಳಿಗೆ ಬಂದು ಭಿಕ್ಷೆ ಬೇಡಿದನು. ಶಂಖಚೂಡನು ಏನು ಬೇಕು ಎಂದು ಕೇಳಲು ವಿಷ್ಣುವು ಅವನಿಂದ ಶ್ರೀಕೃಷ್ಣ ಕವಚವನ್ನು ಕೇಳಿ ಪಡೆದನು. ಬಳಿಕ ವಿಷ್ಣುವು ಶಂಖಚೂಡನ ರೂಪದಲ್ಲಿ ತುಳಸಿಯ ಬಳಿಗೆ ಹೋಗಿ ಅವಳನ್ನು ಬಲಾತ್ಕರಿಸಿ ಶಿವನ ಬಳಿಗೆ ಬಂದು ಬಿಟ್ಟನು. ಇದೀಗ ತುಳಸಿಯ ಪಾತಿವ್ರತ್ಯಕ್ಕೆ ಸಂಚಕಾರವಾದಂತಾಯಿತು. ಶಿವನು ತನ್ನಲ್ಲಿದ್ದ ವಿಜಯವೆಂಬ ಶೂಲದಿಂದ ಶಂಖಚೂಡನನ್ನು ಹಿರಿದು ವಧಿಸಿದನು. ದೇವತೆಗಳೆಲ್ಲ ಜಯಘೋಷ ಮಾಡಿದರು. ಶಂಖಚೂಡನು ರಾಧೆಯ ಶಾಪದಿಂದ ವಿಮುಕ್ತನಾಗಿ ತನ್ನ ಹಿಂದಿನ ರೂಪವನ್ನು ಪಡೆದನು. ಆ ರಾಕ್ಷಸನ ಅಸ್ಥಿಗಳಿಂದ ಉತ್ಪನ್ನವಾದ ಶಂಖಗಳು ವಿಷ್ಣುವಿಗೆ ಪ್ರಿಯವಾಯಿತು. ದೈತ್ಯವಧೆಯಾಗಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ವಿಷ್ಣುವು ಶಂಖಚೂಡನ ರೂಪಧರಿಸಿ ತುಳಸಿಯ ಮನೆ ಬಾಗಿಲಿಗೆ ಬಂದು ದುದುಂಬಿ ನುಡಿಸಿದನು. ತುಳಸಿ ತನ್ನ ಪತಿಯೇ ಬಂದನೆಂದು ತಿಳಿದಿದ್ದಳು. ಅವನೊಡನೆ ರಮಿಸಿಯೂ ಇದ್ದಳು. ವಿಷಯ ತಿಳಿದಾಗ ವಿಷ್ಣುವನ್ನು ಕಲ್ಲಾಗಿ ಹೋಗೆಂದು ಶಪಿಸಿದಳು. ಆಗ ಶಂಕರನು ಅಲ್ಲಿ ಪ್ರಕಟಗೊಂಡು ತುಳಸಿಗೆ ಆಕೆಯ ಇಂದಿನ ವೃತ್ತಾಂತ ತಿಳಿಸಿ ಶ್ರೇಷ್ಠ ವೃಕ್ಷರೂಪ ಧರಿಸಿ ವಿಖ್ಯಾತಳಾಗಿ ಸದಾ ಶ್ರೀ ಹರಿಯ ಸನ್ನಿಧಿಯಲ್ಲಿದ್ದು ಎಲ್ಲಾ ಸ್ತ್ರೀಯರಿಂದಲೂ ಪೂಜಾರ್ಹಳಾಗೆಂದು ವರ ನೀಡಿದನು. ಶಿವನಣತಿಯಂತೆ ತುಳಸಿ ಪ್ರಸನ್ನಳಾಗಿ ದೇಹತ್ಯಾಗ ಮಾಡಿ ವಿಷ್ಣುವಿನೊಡಗೂಡಿ ವೈಕುಂಠಕ್ಕೆ ಹೋದಳು. ತುಳಸಿ ಗಂಡಕ್ಕಿ ನದಿಯಾಗಿ ಹರಿದು ಶ್ರೀ ಹರಿ ನದಿಯಲ್ಲಿ ಶಿಲೆಯಾದಳು. ಅದೇ ಮುಂದೆ ಕ್ರಿಮಿಗಳ ಕೊರತೆಯಿಂದಾಗಿ ತೇಲುತ್ತ ಸಾಲಿಗ್ರಾಮ ಶಿಲೆ ಎನಿಸಿತು. ತುಳಸಿ ಪೂಜಾರ್ಹಳಾದಳು. ಇಲ್ಲಿಗೆ 6ನೇ ಭಾಗವಾದ ಯುದ್ಧಖಂಡದಲ್ಲಿನ ಶಂಖಚೂಡನ ಸಂಹಾರವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ subscribe. Thank you very much.